ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಏಪ್ರಿಲ್ 27. LNG ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 118ನೇ ಪುಟ. ಶೀರ್ಷಿಕೆ: ನಾವು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಬದಲಾಗಿದ್ದೇವೆ. ಈ ದಿನದ ಸತ್ಯವೇದದ ವಾಕ್ಯ: ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. 2 ಕೊರಿಂಥದವರಿಗೆ 3ನೇ ಅಧ್ಯಾಯ 18ನೇ ವಚನ. ನಂಬಿಕೆಯುಳ್ಳವನು ದೇವರ ಆತ್ಮದಿಂದ ಅರಿವನ್ನು ಹೊಂದಿದಾಗ ಕ್ರಿಸ್ತನ ಸಂಪೂರ್ಣತೆಯನ್ನು ನೋಡುತ್ತಾನೆ ಮತ್ತು ಈ ಪರಿಪೂರ್ಣತೆಯನ್ನು ನೋಡುತ್ತಾ ಅವನು ವಿವರಿಸಲಾಗದ ಸಂತೋಷವನ್ನು, ಆನಂದವನ್ನು ಅನುಭವಿಸುತ್ತಾನೆ. ತನ್ನಲ್ಲಿ ತಾನು ಪಾಪವನ್ನು, ಅಸಹಾಯಕತೆಯನ್ನು ನೋಡುತ್ತಾನೆ. ಹೌದು, ವಿಮೋಚಕನ ಪಾಪವಿಲ್ಲದ ಜೀವನದಲ್ಲಿ ಮತ್ತು ಆತನ ಅನಂತವಾದ ಬಲದಲ್ಲಿ ತನ್ನ ಪಾಪವನ್ನು, ಅಸಹಾಯಕತೆಯನ್ನು ಅವನು ನೋಡುತ್ತಾನೆ. ಕ್ರಿಸ್ತನು ತನ್ನ ನೀತಿವಂತಿಕೆಯನ್ನು ನಮಗೆ ನೀಡಲಿಕ್ಕಾಗಿ ತಾನು ಮಾಡಿದ ತ್ಯಾಗ, ಅದು ಈ ವಿಷಯದಲ್ಲಿ ತಾನೇ ನಾವು ಆಳವಾಗಿ ಮತ್ತು ಹೆಚ್ಚು ಆಳವಾಗಿ ಉತ್ಸಾಹದಿಂದ ನೆಲೆಸಬೇಕು. ಸ್ವಾರ್ಥವು ಏನೂ ಅಲ್ಲದ್ದಾಗಿದೆ. ಯೇಸು ಕ್ರಿಸ್ತನು ಎಲ್ಲವೂ ಆಗಿದ್ದಾನೆ. ಕೃಪೆಯ ಮಾನಸಾಂತರದ ಶಕ್ತಿಯು ನನ್ನನ್ನು ದೈವ ಸ್ವಭಾವದ ಪಾಲುಗಾರರನ್ನಾಗಿ ಮಾಡುತ್ತದೆ. ದೇವರ ಮಹಿಮೆಯನ್ನು ಕ್ರಿಸ್ತನ ಮೇಲೆ ತೋರಿಸಲಾಗಿದೆ ಮತ್ತು ಕ್ರಿಸ್ತನನ್ನು ನೋಡುವ ಮೂಲಕ, ಆತನ ಸ್ವಾರ್ಥ ತ್ಯಾಗದ ಬಗ್ಗೆ ಧ್ಯಾನ ಮಾಡುವ ಮೂಲಕ, ಆತನಲ್ಲಿ ದೈವತ್ವದ ಪರಿಪೂರ್ಣತೆಯು ನೆಲೆಸಿದೆ ಎಂಬುದನ್ನು ಜ್ಞಾಪಕ ಮಾಡಿಕೊಳ್ಳುವುದರ ಮೂಲಕ ನಂಬಿಗಸ್ತನು ಶಕ್ತಿಯ ಮೂಲದ ಕಡೆಗೆ ಹತ್ತಿರಕ್ಕೆ ಸೆಳೆಯಲ್ಪಡುತ್ತಾನೆ. ದೇವರ ಆತ್ಮದ ಅರಿವನ್ನು ನಾವು ಹೊಂದುವುದು ತುಂಬ ಅವಶ್ಯ. ಯಾಕೆಂದರೆ ಹಾಗಾದಲ್ಲಿ ಮಾತ್ರ ನಾವು ಕ್ರಿಸ್ತನ ಮಹಿಮೆಯನ್ನು ನೋಡಲು ಸಾಧ್ಯ ಮತ್ತು ಆತನನ್ನು ನೋಡುವ ಮೂಲಕ ಗುಣಸ್ವಭಾವದಲ್ಲಿ ಮುಂದುವರೆದು ಕ್ರಿಸ್ತನ ನಂಬಿಕೆಯಲ್ಲಿ ಮತ್ತು ನಂಬಿಕೆಯ ಮೂಲಕ ಬದಲಾವಣೆ ಹೊಂದಬಹುದು. ಪ್ರತಿಯೊಂದು ಆತ್ಮಕ್ಕೂ ಆತನಲ್ಲಿ ಕೃಪೆ ಮತ್ತು ಕ್ಷಮೆ ಇದೆ. ನಂಬಿಕೆಯಿಂದ ನಾವು ಯೇಸುವನ್ನು ನೋಡುವಾಗ ನಮ್ಮ ನಂಬಿಕೆಯು ನೆರಳನ್ನು ಸೀಳಿಕೊಂಡು ಹೋಗುತ್ತದೆ ಮತ್ತು ನಮಗೆ ಸಹಾಯಕನಾದ ಯೇಸುವನ್ನು ಕೊಟ್ಟ ದೇವರ ಅದ್ಭುತವಾದ ಪ್ರೀತಿಯನ್ನು ನಾವು ನೆನೆದು ದೇವರನ್ನು ಆರಾಧಿಸುತ್ತೇವೆ. ಪಾಪಿಯು ದೇವರ ಮಗನಾಗಬಹುದು ಮತ್ತು ಪರಲೋಕದ ಬಾಧ್ಯಸ್ಥನಾಗಬಹುದು. ಪಾಪಿಯು ಧೂಳಿನಿಂದ ಎದ್ದು ಬೆಳಕಿನ ನಿಲುವಂಗಿಯನ್ನು ಧರಿಸಿ ದೃಢವಾಗಿ ನಿಲ್ಲಬಹುದು ಮತ್ತು ಬೆಳವಣಿಗೆಯ ಪ್ರತಿ ಹೆಜ್ಜೆಯಲ್ಲೂ ಕ್ರಿಸ್ತನ ಹೊಸ ಸೌಂದರ್ಯವನ್ನು ಕಾಣಬಹುದು ಮತ್ತು ಗುಣಸ್ವಭಾವದಲ್ಲಿ ಹೆಚ್ಚು ಕ್ರಿಸ್ತನಂತೆಯೇ ಬದಲಾಗಬಹುದು. ಕ್ರಿಸ್ತನ ಮರಣದ ಮೂಲಕ ಪಾಪಿಗೆ ಪ್ರಕಟವಾದ ಪ್ರೀತಿಯು ಕೃತಜ್ಞತೆಯ ಪ್ರೀತಿಯ ಪ್ರತಿಕ್ರಿಯೆಯನ್ನು ಜಾಗೃತಗೊಳಿಸುತ್ತದೆ ಮತ್ತು ಪ್ರಾಮಾಣಿಕವಾದ ಪ್ರಾರ್ಥನೆಗೆ ಉತ್ತರವಾಗಿ ನಂಬಿಕೆಯಿಡುವವನನ್ನು ಕೃಪೆಯಿಂದ ಕೃಪೆಗೆ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಕೊಂಡೊಯ್ಯಲಾಗುತ್ತದೆ. ಕ್ರಿಸ್ತನನ್ನು ಅವನು ನೋಡುವ ಮೂಲಕ ಕ್ರಿಸ್ತನ ಸ್ವರೂಪಕ್ಕೆ ಪಾಪಿಯು ಬದಲಾಗುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.